ಇನ್ನು ಪಕ್ಕದಲ್ಲೇ ಇರುವಂತಹ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಪ್ರಚಾರಕ್ಕೆ ಸಹೋದರ ಸಾಥನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಮತಯಾಚನೆಗೆ ರಾಹುಲ್ ಜಾರಕಿಹೊಳಿ ಸಾಥನ್ನ ಕೊಟ್ಟಿದ್ದು ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಕಳೆದ 1 ತಿಂಗಳಿನಿಂದ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಪ್ರಚಾರವನ್ನ ಮಾಡ್ತಿದ್ದಾರೆ. ಕ್ಷೇತ್ರಕ್ಕೆ ಕೇಂದ್ರದಿಂದ ಬರಬೇಕಾದಂತಹ ಯೋಜನೆಗಳು ಅನುಷ್ಠಾನಕ್ಕೆ ಬಂದಿಲ್ಲ. ಮುಂದಿನ 4 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಜನರ ತೊಂದರೆಯನ್ನ ಬಗೆಹರಿಸುತ್ತೆ. ಹಾಗಾಗಿ ಪ್ರಿಯಾಂಕಾಗೆ ಮತ ಹಾಕಿ ಗೆಲ್ಲಿಸಿ ಅಂತ ರಾಹುಲ್ ಜಾರಕಿಹೊಳಿ ಮನವಿಯನ್ನ ಮಾಡಿಕೊಂಡರು. ಸಹೋದರಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಸ್ಪರ್ಧೆ ಬಗ್ಗೆ ರಾಹುಲ್ ಜಾರಕಿಹೊಳಿಯನ್ನ ನಮ್ಮ ಪ್ರತಿನಿಧಿ ಸಂಜಯ್ ಕೌಲಗಿ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಈಗಾಗಲೇ ಅಬ್ಬರದ ಪ್ರಚಾರವನ್ನು ನಡೆಸಿರುವಂತಹದ್ದು. ಈಗಾಗಲೇ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಪ್ರಿಯಾಂಕಾ ಜಾರಕಿಹೊಳಿ ಅವರು ಈಗಾಗಲೇ ಹಳ್ಳಿಗೂ ಕೂಡ ಪ್ರಚಾರ ನಡೆಸಿರುವಂಥದ್ದು. ನಮ್ಮ ಜೊತೆ ಮಾತನಾಡಲಿಕ್ಕೆ ಅವರ ಸಹೋದರರಾಗಿರುವಂತಹ ರಾಹುಲ್ ಜಾರಕಿಹೊಳಿ ಇದ್ದಾರೆ. ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡೋಣ. ಸರ್, ಈಗಾಗಲೇ ನಿಮ್ಮ ಸಹೋದರರ ಪ್ರಚಾರ ಅಬ್ಬರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ, ಏನು ಹೇಳ್ತಾರೆ? ಈಗಾಗಲೇ ಕಳೆದ 1 ತಿಂಗಳಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವರು ಟಿಕೆಟ್ ಘೋಷಣೆ ಆದಮೇಲೆ ಇಮಿಡಿಯೇಟಾಗಿ ಗ್ರೌಂಡಿಗೆ ಬಂದು ಎಲ್ಲ ಕಾರ್ಯಕರ್ತರಾಗಿರ್ಬೋದು, ಮುಖಂಡರಾಗಿರ್ಬೋದು, ಎಲ್ಲ ಶಾಸಕರಾಗಿರ್ಬೋದು ಎಲ್ಲರನ್ನ ಭರವಸೆಗೆ ತಗೊಂಡು ಅವರು ಈಗಾಗಲೇ ಪ್ರಚಾರ ಕಾರ್ಯವನ್ನು ಮಾಡಿದ್ದಾರೆ. ಈಗಾಗಲೇ ಎಲ್ಲ ದೊಡ್ಡ ದೊಡ್ಡ ಕೇಂದ್ರಗಳಾಗಿರ್ಬೋದು, ZP ಆಗಿರ್ಬೋದು, ದೊಡ್ಡ ದೊಡ್ಡ ಗ್ರಾಮಗಳಾಗಿರ್ಬೋದು ಎಲ್ಲ ಕಡೆ ಭೇಟಿಯಾಗಿ ಜನರನ್ನು ಭೇಟಿಯಾಗಿ ಮತಯಾಚನೆ ಮಾಡುವಂಥ ಒಂದು ಕಾರ್ಯ ಅವ್ರು ಮಾಡ್ತಿದ್ದಾರೆ. ಎಲ್ಲ ಕಡೆ ಹೋದಲ್ಲಿ ಒಂದು ಉತ್ತಮವಾದಂಥ ರೆಸ್ಪಾನ್ಸು ಜನರದಿಂದ ಸಿಗ್ತಾ ಇದೆ. ಅದಕ್ಕೆ ಗೆಲ್ಲುವಂಥ ಎಲ್ಲ ಸಾಧ್ಯತೆ ನಮ್ಮ ಪಕ್ಷಕ್ಕೆ ಸಿಗ್ತದೆ ಅಂತ ಒಂದು ಭರವಸೆ ಇದೆ. ಸರ್, ಈಗಾಗಲೇ ಟೀಮ್ ವರ್ಕಾಗಿ ಕೆಲಸ ಮಾಡ್ತಾ ಇದ್ದೀರಾ, ನೀವು ಕೂಡ ಪ್ರಚಾರ ಮಾಡ್ತಾ ಇದ್ದೀರಾ. ಈಗಾಗಲೇ ಯಮಕನಮರಡಿ ಕ್ಷೇತ್ರದಲ್ಲೂ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ತಂದೆಯವರ ಪರವಾಗಿ ಪ್ರಚಾರ ಮಾಡಿದ್ರಿ. ಆ ಪ್ರಚಾರ ಮತ್ತು ಈ ಪ್ರಚಾರಕ್ಕೆ ಎಷ್ಟು ವ್ಯತ್ಯಾಸ ಇದೆ? ಯಾಕಂದರೆ ಯಮಕನಮರಡಿ ಮತಕ್ಷೇತ್ರದಲ್ಲಿ ಸುಮಾರು 15 ವರ್ಷಗಳಿಂದ, ಅಂದರೆ ಈ ಎಲೆಕ್ಷನ್ಗಿಂತ ಬಿಫೋರ್ 15 ವರ್ಷಗಳಿಂದ ತಂದೆ ಸತೀಶ್ ಜಾರಕಿಹೊಳಿ ಅವರು ಕಾರ್ಯವನ್ನು ಅವ್ರು ಮಾಡ್ಕೊತ ಬಂದಿದ್ದರು. ಅದಕ್ಕೆ ಸಾಕಷ್ಟು ಅಲ್ಲಿ ಸಂಘಟನೆ ಇತ್ತು, ಸಾಕಷ್ಟು ನಮಗೆ ಅಂದರೆ ಗೊತ್ತದಂಥ ಮತದಾರ ಬಾಂಧವರು ಮತ್ತು ಒಂದು ಸಂಘಟನೆ ಇತ್ತು. ಈ ಭಾಗದಲ್ಲೇ ಒಂದು ಸ್ವಲ್ಪ ಹೊಸ ಕ್ಷೇತ್ರ ಆಗಿರೋ ಕಾರಣ ನಮಗೆ ಒಂದು ಹೆಚ್ಚಿನ ಸಂಘಟನೆ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ನಾವು ಕಾರ್ಯ ಮಾಡ್ತಿದ್ದಾರೆ. ಆದರೂ ಕೂಡ ತಂದೆ ಸತೀಶ್ ಜಾರಕಿಹೊಳಿ ಈ ಕ್ಷೇತ್ರಕ್ಕೆ ಆಗಿರೋ ಹೊಸವರಲ್ಲ. ಅವರು MLC ಇದ್ದಾಗಿಂದ ಮತ್ತು ಅವರು ನಿರಂತರವಾಗಿ ಜಿಲ್ಲಾ ಮಂತ್ರಿ ಇದ್ದಾಗ ಕೂಡ ಸಾಕಷ್ಟು ಈ ಭಾಗದ ಮುಖಂಡರ ಜೊತೆ ಈ ಭಾಗದ ಅಭಿವೃದ್ಧಿ ಸಲುವಾಗಿ ಸಾಕಷ್ಟು ಯೋಜನೆಗಳನ್ನು ಇಲ್ಲಿ ಹಾಕೋದು ಬಂದಿದ್ದಾರೆ. ಅದಕ್ಕೆ ಆ ನಿಟ್ಟಿನಲ್ಲಿ ಅವರೆಲ್ಲ ಒಂದು ಮುಖಂಡರ ಒಂದು ಭರವಸೆ ತೊಗೊಂಡು ಇವತ್ತು ಕಾರ್ಯವನ್ನು ಮಾಡ್ತದೆ. ರಾಹುಲ್ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ ಅವ್ರಿಗೂ ಇನ್ನೂ ಬರುವಂಥ ಇನ್ನೂ ಸಾಧ್ಯತೆ ಇಲ್ಲ. ಬಹುಶಃ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಇವರೇನು ಸ್ಟಾರ್ ಕ್ಯಾಂಪೇನರ್ ಇದ್ದಾರೆ, ಅವ್ರನ್ನ ನೇತೃತ್ವದಲ್ಲಿ ಪ್ರಚಾರ ಕಾರ್ಯ ನಾವು ಮಾಡ್ತೇವೆ. ಮೊನ್ನೆ ಅಷ್ಟೇ ಬೆಳಗಾವಿಗೆ ಮೋದಿ ಅವರು ಬಂದರು, ಇದರಿಂದ ಏನಾದರೂ ಇಫೆಕ್ಟ್ ಆಗ್ಬೋದಾ ಅಂತ? ಇಲ್ಲ, ಈಗ ಸ್ವಾಭಾವಿಕವಾಗಿ ಎಲ್ಲ ಒಂದು ಚುನಾವಣೆ ಇದೆ ಅಂದರೆ ಅವ್ರವ್ರ ಪ್ರಚಾರ ಅವರು ಮಾಡ್ತಾರೆ. ಅದಕ್ಕೆ ಬಹುಶಃ BJP ಅವರು ಎಷ್ಟೋ ಮಟ್ಟಿಗೆ ಈ 5 ವರ್ಷಗಳಲ್ಲಿ ಒಂದು ಈ ಕ್ಷೇತ್ರದ ಅಭಿವೃದ್ಧಿ ಆಗಿರ್ಬೋದು, ಜನರ ಸ್ಪಂದನೆ ಆಗಿರ್ಬೋದು, ಕಾರ್ಯಗಳನ್ನ ಎಷ್ಟು ಮಟ್ಟಿಗೆ ಗ್ರೌಂಡಲ್ಲಿ ಮಾಡಿದಾರೆ ಅಂತ ನಾವೆಲ್ಲರೂ ಯೋಚನೆ ಮಾಡಬೇಕಾಗತ್ತೆ. ಮತ್ತು ಜನರು ಕೂಡ ಈಗಾಗಲೇ ಸಾಕಷ್ಟು ಪ್ರಜ್ಞಾವಂತರಿದ್ದಾರೆ. ಅವರೆಲ್ಲ ವಿಚಾರ ಮಾಡಿ ಯಾರು ಅಭಿವೃದ್ಧಿ ಮಾಡ್ತಾರೆ, ಯಾರು ಕೆಲಸ ಕಾರ್ಯ ಮಾಡ್ತಾರೆ, ಯಾರು ಅವ್ರಿಗೆ ಸ್ಪಂದನೆ ಮಾಡ್ತಾರೆ, ಅವ್ರಿಗೆ ಗೆಲ್ಲಿಸ್ತಾರ ಅಂತ ಒಂದು ವಿಶ್ವಾಸ ನಮಗಿದೆ. ಇವೆಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿರುವಂತಹದ್ದು ಕ್ಯಾಮರಾಮನ್ ಸುನಿಲ್ ಜೊತೆ ಸಂಜಯ್ ಕೌಲಗಿ, ನ್ಯೂಸ್ ಫಾಸ್ಟ್, ಚಿಕ್ಕೋಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.